ಏನಿದು? ಎಲ್ಲ ನಿರ್ಧಾರವನ್ನು ನೀನೇ ತಗೊಂಡ್ಬಿಡ್ತೀಯಾ? ನಾಳೆ ದಿನ ಈ ಸಮಸ್ಯೆ ದೊಡ್ಡದಾಗಿ ನಮ್ ತಲೆಗೆ ಸುತ್ಕೊಂಡ್ರೆ? ಇಲ್ಲ ಅಮ್ಮವ್ರೆ, ಈಗ ಅಂತ ಸಮಸ್ಯೆ ಎಲ್ಲ ಏನೂ ಇಲ್ಲ, ಎಲ್ಲ ಮುಗ್ದೋಗಿದೆ. ಏನ್ ಮುಗ್ದೋಗಿದೆ? ನೀನೇ ಎಲ್ಲ ಮುಗ್ಸ್ದಾಗ ಮಾಡಿ ನಮ್ಮ ಎದುರುಗಡೆ ಒಳ್ಳೆ ಅಂತ ಬಿಲ್ಡಪ್ ತಗೊಳ್ತಾ ಇದೀಯಾ. ನೀನ್ ಹಿಡ್ಕೊಟ್ಟಿದ್ ಯಾರನ್ನ? ನಮ್ಮ ಯಜಮಾನ್ರ ಸಂಬಂಧಿಕರನ್ನ. ನಮ್ಗೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಮ್ ಜೊತೆ ನಿಲ್ಲೋರು ಅವರೇ. ನಾಳೆ ದಿನ ಅವರೇ ಪೂಜೆಗೆ ಬರ್ಲಿಲ್ಲ ಅಂದ್ರೆ ಪೂಜೆ ಹೇಗ್ ನಡೆಯುತ್ತೆ? ರಾಜಿ, ಒಂದ್ ನಿಮಿಷ ಸುಮ್ಮನೆ ಇರ್ತೀಯಾ? ಅವಳು ಮಾಡಿರೋದ್ರಲ್ಲಿ ತಪ್ಪೇನಿದೆ? ತೋಟಕ್ಕೆ ಬಂದು ಕಳ್ತನ ಮಾಡ್ತಿರೋರನ್ನ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಅವಳ ಜಾಗದಲ್ಲಿ ನಾನಿದ್ರು ಅದೇ ಮಾಡಿರ್ತಿದ್ದೆ. ಅವಳು ಮಾಡಿರೋದ್ರಲ್ಲಿ ತಪ್ಪೇನೂ ಇಲ್ಲ. ನೀವೆಲ್ಲಿ ನನ್ ಮಾತ್ ಕೇಳ್ತೀರ ಚಂದ್ರು? ಈಗ ಅವ್ನ್ ಬರ್ಲಿಲ್ಲ ಅಂದ್ರೆ ಪೂಜೆ ಹೇಗ್ ನಡೆಯುತ್ತೆ? ಸರಿ, ನಾನು ಅವನ ಜೊತೆ ಮಾತಾಡ್ತೀನಿ. ನೀವು ಪೂಜೆಗೆ ಏನ್ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ನಮಸ್ಕಾರ ಪೂಜಾರ್ರೆ. ಬನ್ನಿ, ಮನೆ ಗಂಟ ಬಿಟ್ಟು ಬರ್ತೀನಿ. ಆಹಾ, ಚಂದ್ರು, ಅವನ ಹತ್ರ ಹೋಗಿ ಸಮಾಧಾನವಾಗಿ ಮಾತಾಡಿ. ನಮಗೆ ಪೂಜೆ ನಡೆಯೋದು ಮುಖ್ಯ. ಅವನೇನಾದ್ರೂ ಪೂಜೆಗೆ ಬಂದಿಲ್ಲ ಅಂದ್ರೆ ಇವಳ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಮಯೂರಿ, ಅವಳ ಮಾತಿಗೆಲ್ಲ ನೀನ್ ಬೇಜಾರು ಮಾಡ್ಕೋಬೇಡ. ನೀನ್ ಮಾಡಿರೋದಲ್ಲಿ ಖಂಡಿತ ತಪ್ಪಿಲ್ಲ. ನಾನು ಅವನ ಜೊತೆ ಮಾತಾಡಿ ಒಪ್ಪಿಸ್ತೀನಿ. ಓಹೋ, ಮಯೂರಿ ಅವರು ಬರ್ಬೇಕು. ಜೈಲ್ಗಂತೂ ಬಂದ್ ನೋಡಿಲ್ಲ. ಅವರು ಅವ್ರ ಮಗನ ಮದ್ವೆ ವಿಷಯವಾಗಿ ಪೂಜೆಗೆ ಬಂದಿರೋದು ನನಗೊತ್ತು. ಹೌದಣ್ಣ, ಆ ಪೂಜೆಯಲ್ಲಿ ನೀವು ಭಾಗವಹಿಸಲೇಬೇಕು ಅಂತ ಹೇಳೋಣ ಅಂತ ಬಂದೆ. ನೀನ್ ಹೇಳಿದ ತಕ್ಷಣ ಮರ್ಯಾದೆ ಬಿಟ್ಟು ಓಡೋಡಿ ಬಂದ್ಬಿಡ್ಬೇಕಾ? ನನ್ ಮರ್ಯಾದಿನ ಊರವ್ರ ಮುಂದೆ ಹರಾಜಕ್ಕ ಮಾತನ್ನ ನಾನ್ ಕೇಳ್ಬೇಕಾ? ನಾನ್ ಯಾವ ಪೂಜೆಗೂ ಬರೋದಿಲ್ಲ. ಅಣ್ಣ,